ಇವಾಗ ಲವ್ ಸೀಸನ್ ಒಂಥರ ಹೆಂಗೆ ಅಂದ್ರೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ ಚಿತ್ರತಂಡ. ಅಮರ ಮಧುರ ಪ್ರೇಮ ಟ್ಯಾಗ್‌ಲೈನ್ ಒಂದ್ ಕಡೆ ಆದ್ರೆ 3 ಜನ ಹೀರೋಯಿನ್. 3 ಜನ ಹೀರೋಯಿನ್ ಇದಾರೆ. ಈ ತರ ಟ್ಯಾಗ್‌ಲೈನ್ ಕೂಡ ಇದಾರೆ. ಏನ್ ಸ್ಟೋರಿ? ಏನ್ದು ಟ್ವಿಸ್ಟ್? ಯಾರು ಹೇಳ್ತಾ ಇಲ್ಲ ಅಂತ. ನೀವಾದ್ರೂ ಹೇಳಿ. ಇಲ್ಲ ನೀವು ಸಿನಿಮಾ ಅದನ್ನ ನೋಡ್ಲೇಬೇಕು. ಅಮರ ಮಧುರ ಪ್ರೇಮ ಅಂದ್ರೆ ಇವಾಗ ಪ್ರೀತಿ ಈಗಿನ ಜನರೇಷನ್ ಅಲ್ಲಿ ತುಂಬಾ ಈಸಿ ಆಗ್ಬಿಟ್ಟಿದೆ. ಯಾರಿಗೂ ಅದ್ರ ಬೆಲೆ ಗೊತ್ತಿಲ್ಲ. ಹ್ಮ್. ಸೊ ಲಾಯಲ್ಟಿ ಕಂಪ್ಲೀಟ್ಲಿ ಹೊರ್ಟೋಗಿದೆ. ಸೊ ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ ಈಗಿನ ಜನರೇಷನ್ ಅವರಂತೂ ನೋಡ್ಲೇಬೇಕು. ಬಿಕಾಸ್ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ನಿಮ್ಗೆ. ಸೊ ತುಂಬಾ ಟ್ವಿಸ್ಟ್ಗಳಿದೆ, ಟರ್ನ್ಸ್ಗಳಿದೆ. ಸೊ ಒಬ್ಬ ಹೀರೋ 3 ಜನ ಹೀರೋಯಿನ್ ಅಂದಾಗ ಹುಡುಗ ಯಾರನ್ನ ಒಪ್ಕೋತಾನೆ, ಯಾರಿಗ್ ಸಿಗ್ತಾನೆ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್. ಅದೇ ಟ್ವಿಸ್ಟ್ ಅಂತೀರಾ? ಹಾ, ಅದೇ ಟ್ವಿಸ್ಟ್. ಸೊ ಇವಾಗ ಅಟ್ ಪ್ರೆಸೆಂಟ್ ನೋಡ್ತಾ ಇದ್ರೆ ನೀವು ಕನ್ನಡ ಚಿತ್ರರಂಗದಲ್ಲಿ ಹೊಸಬ್ರು ಫಿಲಂ ಆಗಿರ್ಬೋದು, ಕತೆ ಚೆನ್ನಾಗಿದ್ರು ಕೂಡ ಒಂದು ಥಿಯೇಟರ್ ಸಮಸ್ಯೆ ಆಗಿರ್ಬೋದು, ಥಿಯೇಟರ್ ಜನ ಬರದೇ ಇರ್ಬೋದು, ಈ ತರ ಸಮಸ್ಯೆ ಎದುರಾಗ್ತಿದೆ. ಸೊ ನೀವೇನ್ ಹೇಳ್ತೀರಾ? ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ಏನ್ ಹೇಳ್ತೀರಾ ಅಂತ? ಇವಾಗ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಎಲ್ರಿಗೂ ಗೊತ್ತಿರಂಗೆ ಇವಾಗ ನಮ್ಮ ರಿಷಬ್ ಶೆಟ್ಟಿ ಆಗಿರ್ಬೋದು, ರಾಜ್ವಿ ಶೆಟ್ಟಿ ಆಗಿರ್ಬೋದು, ಅವ್ರುಗಳ ಸಿನಿಮಾ ಇಂದ ನಮ್ಮ ಇಂಡಸ್ಟ್ರಿ ಇನ್ನೂ ಮೇಲ್ ಹೋಗ್ತಾನೆ ಇದೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಹೊಸಬ್ರು ಕೂಡ ಇವಾಗ ಕಾಲಿಡ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ದಯವಿಟ್ಟು ಸಿನಿಮಾನ ಬಂದು ಥಿಯೇಟರ್ಸಿಗೆ ನೋಡಿ, ಥಿಯೇಟರ್ಸ್ ಅಲ್ಲಿ ನೋಡಿ. ಆ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಥಿಯೇಟರ್ಸಿಗೆ ಬಂದು ನೋಡ್ಲೇಬೇಕಾದಂತ ಸಿನಿಮಾ ಇದು. ಬಿಕಾಸ್ ಎಲ್ರಿಗೂ ಇದು ಹೊಸದಾದಂತ ಸಿನಿಮಾ. ಸೊ ನಾವೆಲ್ರೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅಂತ ನಾವ್ ಎಲ್ರ ಕನ್ಸು ಅದು. ಸೊ ದಯವಿಟ್ಟು ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ.